ಅಜ್ಞಾನನಾಶಿನಿ ಚೇಯಂ ಸುಸ್ವಪ್ನ ಫಲದಾಯಿನಿ ರಿಪೂಣಾಂ ಸ್ತಂಭಿನಿ ಗೀತ ವಾಚಸ್ಪತ್ಯ ಪ್ರದಾಯಿನಿ. ಈ ಗುರುಗೀತೆಯನ್ನ ದುಸ್ವಪ್ನ ದೋಷಗಳನ್ನ ಹೋಗಿಸ್ತಾ ಇವೆ. ದುಸ್ವಪ್ನ ಅಂದರೆ ಮಲಗಿದ್ದಾಗ ಬರೋ ಸ್ವಪ್ನಗಳೇ ಅಲ್ಲ, ನಾವು ಎಚ್ಚರವಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಬೇಡದೇ ಇರತಕ್ಕಂಥ ಯೋಚನೆಗಳನ್ನು ಮಾಡೋದೇ ದುಸ್ವಪ್ನ ಅಂತ. ಸುಸ್ವಪ್ನ ಫಲಗಳು ನೀಡ್ತಾ ಇವೆ, ಅಂದರೆ ಒಳ್ಳೆಯ ಭಾವನೆಗಳು ಕೂಡ ನೀಡ್ತಾ ಇವೆ. ಆ ದುಸ್ವಪ್ನ ಫಲ ಹೋಗಲಾಡಿಸಿಬಿಟ್ಟು ಒಳ್ಳೆಯ ಭಾವನೆಗಳನ್ನು ಕೊಡ್ತಾ ಇವೆ. ಶತ್ರುಗಳ ಶಕ್ತಿಯನ್ನು ನಾಶ ಮಾಡ್ತಿದೆ. ಒಳಗೆ ಅಂತಃಶತ್ರುಗಳು ಇವೆ ನೋಡಿ, ಅವೇ ನಮ್ಮ ಆ ಶತ್ರುಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಗುರುಗೀತೆಗಿದೆ. ಅಂದರೆ ನಿನ್ನ ಬೃಹಸ್ಪತಿ ಎಷ್ಟು ದೊಡ್ಡವನ್ನ ಕೂಡ ಮಾಡ್ತಾ ಇವೆ. ಇಲ್ಲಿ ಸ್ವಪ್ನ ಅಂದರೆ ಜನ್ಮಾಂತರಗಳನ್ನು ಉಂಟು ಮಾಡ್ತಕ್ಕಂಥ ಅವಿದ್ಯೆ ಅಂತೂ ಇನ್ನೊಂದು ಅರ್ಥ. ಸ್ವಪ್ನ ಅಂತ ಹೇಳಿದ್ರೆ ಜನ್ಮಾಂತರಗಳನ್ನು ಮತ್ತೆ ಹುಟ್ಟಿಸೋದಕ್ಕೆ ಮಾರ್ಗಗಳನ್ನು ತೆಗೀತಾ ಇರತಕ್ಕಂಥದ್ದು, ಈ ಅಜ್ಞಾನ ರೂಪವಾಗಿರುವಂಥದ್ದು. ಯಾವುದು ನಮಗೆ ಬಂಧನವನ್ನು ಉಂಟು ಮಾಡ್ತಾ ಇದೆಯೋ ಅದೇ ದುಸ್ವಪ್ನ ಅಂತ ನೋಡಿ. ಜನ್ಮಗಳನ್ನ ಉಂಟು ಮಾಡ್ತಕ್ಕಂಥ ಸುಸ್ವಪ್ನಾದಿಗಳು. ನಮಗೆ ಯಾವುದು ಬಂಧನ ಉಂಟವಾದ ದುಸ್ವಪ್ನಾದಿಗಳು, ಬಂಧನ ಉಂಟಾಗ್ತಕ್ಕಂಥದ್ದು. ಯಾವ ಜನ್ಮ ನಮಗೆ ಸದ್ಗುರುವಿನ ಕೃಪೆಯನ್ನು ದೊರಕಿಸ್ಕೊಡ್ತಾ ಇದೆಯೋ ಅದೇ ಸುಸ್ವಪ್ನ. ನೋಡಿದ್ರ, ಇದ್ದಕ್ಕಿದ್ದಾಗೆ ಗುರುಗಳ ಸ್ಪರ್ಶನ, ಗುರುಗಳ ದರ್ಶನ ಇದ್ದಕ್ಕಿದ್ದು ಸಿಕ್ಕಿಬಿಡುತ್ತೆ. ಬಿಡಬಾರ್ದು, ಟಕ್ಕಂತ ಹಿಡ್ಕೋಬೇಕು. ಹೆಂಗೋ ಆ ಕಡೆ ಈ ಕಡೆ ಯಾವ ಥರನೋ ಸಿಕ್ಕಿಬಿಡ್ತಾರೆ. ನಾವು ಏನೋ ಒಂದು ಆಕ್ಸಿಡೆಂಟ್ಲಿ ಸಿಕ್ಕಿದ್ರು ಒಂದು ಬಿಟ್ಬಿಡ್ತೀವಿ ನಾವು, ಹೋಯ್ತಲ್ಲಿಗೆ. ಶತ್ರುಗಳಂದರೆ ಷಡ್ವರ್ಗಗಳು ಅಂತ ಜ್ಞಾಪಿಸ್ಕೊಂಡಿವಿ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಅಂತ. ವಾಚಸ್ಪತಿ ಪ್ರದಾಯಿನಿ ಅಂದರೆ ಬ್ರಹ್ಮ ಪದವಿಯನ್ನು ಕೊಡ್ತಕ್ಕಂಥದ್ದು ಅಂತ ಅರ್ಥ. ಕಾಮಿನಾಂ ಕಾಮಧೇನುಶ್ಚ ಸರ್ವಮಂಗಳಕಾರಿಣಿ ಚಿಂತಾಮಣಿಶ್ಚಿಂತಿತಸ್ಯ ಶ್ಲೋಕೇ ಶ್ಲೋಕೇ ಸಿದ್ಧಿದಾ. ಗುರುಗೀತೆಯ ಅಪೇಕ್ಷಿಸಿರುವ ಪಾಲಿಗೆ ಯಾರು ಅನ್ಕೋತಾರೋ ಗುರುಗೀತೆಯನ್ನು ಕೇಳಬೇಕು, ಗುರುಗೀತೆಯನ್ನು ಹೇಳಬೇಕು ಅನ್ಕೋತಾರೋ ಅಂಥವರಿಗೆ ಕಾಮಧೇನು, ಚಿಂತಾಮಣಿ ಎಲ್ಲ ಶುಭಗಳನ್ನು ಉಂಟು ಮಾಡ್ತವೆ. ಇಯಂ ಚೇತ್ ಭಕ್ತಿ ಭಾವೇನ ಪಠ್ಯತೆ ಶ್ರೂಯತೆ ಅಥವಾ ಲಿಖ್ಯತೆ ಧೀಯತೆ ಪುಂಭಿಃ ಭವೇತ್ ಭವ ವಿನಾಶಿನಿ. ಈ ಗುರುಗೀತೆಯನ್ನ ಭಕ್ತಿಯಿಂದ ಓದಿದ್ರು ಕೇಳಿದ್ರು ಕೂಡ, ಬೇರೆಯವರಿಗೆ ಕೊಟ್ಟರು ಅಜ್ಞಾನ ನಾಶ ಆಗ್ತದೆ. ಬರೀ ಕೇಳಿದ್ರೆ ಸಾಕಂತೆ. ಅಥವಾ ಯಾರಿಗಾದರೂ ತುಂಬ ಅಜ್ಞಾನದಲ್ಲಿ, ತುಂಬ ಕಾಯಿಲೆಯಲ್ಲಿ, ತುಂಬ ವಿಚಿತ್ರ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥವ್ರ ಮುಂದೆ ಓದಿದ್ರೂ ಸಾಕಂತೆ 9 ಶ್ಲೋಕ. ಹಾಗೆ ಓದಿದ್ರು, ಕೇಳಿದ್ರು, ಬರೆದರು, ಬೇರೆಯವರು ಕೊಟ್ಟರು ಅಜ್ಞಾನ ನಾಶ ಆಗೋಗ್ತದೆ. ಭವ ವಿನಾಶಿನಿ ಅಂದರೆ ಅಜ್ಞಾನವನ್ನು ಹೋಗಲಾಡುತ್ತಾ ಇದೆ, ಜ್ಞಾನವನ್ನು ಕೊಡ್ತಾ ಇದೆ. ಇದು ಈ ಗುರುಗೀತೆಯ ಒಂದು ವಿಶೇಷ. ಸಾಮಾನ್ಯವಾಗಿ ಪುರಾಣಗಳಲ್ಲಿ ಮತ್ತು ಇಂತಹ ಎಂತೆಂಥ ಗ್ರಂಥಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನಮ್ಮ ಪಾಪ ನಾಶ ಆಗತ್ತೆ, ನಿಮಗೆ ಇಂದ್ರಾದಿ ಪದವಿಗಳು ಲಭಿಸ್ತವೆ ಅಂತ ಹೇಳ್ತವೆ ಹೊರತು ಅಜ್ಞಾನ ನಾಶ ಆಗ್ತವೆ ಅಂತ ಎಲ್ಲೂ ಹೇಳಲ್ಲ. ಗುರುಗೀತೆಯಲ್ಲಿ ಮಾತ್ರ ಹೇಳಿದೆ. ಗುರುಗೀತೆಯನ್ನು ಬೇರೆಯವರಿಗೆ ಬೋಧಿಸ್ತಾ ತಾನು ಆನಂದ ಪಡ್ತಾ ಬೇರೆಯವರನ್ನು ಆನಂದ ಪಡಿಸ್ತಕ್ಕಂಥ ಎಂಬುದು ಈ ಒಂದು ಮಂತ್ರದ ಮುಂದಿನ ಭಾವಾರ್ಥ ಹೇಳ್ಕೊಂಡಿದ್ದಾನೆ. ಅನಂತ ಫಲಮಾಪ್ನೋತಿ ಗುರುಗೀತಾ ಜಪೇನತು ಅನ್ಯಾಶ್ಚ ವಿವಿಧ ಮಂತ್ರ ಕಲಾಂ ನಾರ್ಹಂತಿ ಷೋಡಶಿ. ಈ ಗುರುಗೀತೆಯನ್ನು ಜಪಿಸುವುದರಿಂದ ಅನಂತ ಫಲ ಲಭಿಸ್ತಾ ಇದೆ. ಇದರ ಮಂತ್ರಗಳು, ಇದರಲ್ಲಿ ಹೊಂದಾಣಿ ಎಷ್ಟು ಮಾಡು ಅಂದರೆ ಇದರ ಮಂತ್ರಗಳು ಒಂದೊಂದು ಪದವೂ ಕೂಡ ಅಷ್ಟಲ್ಲ ಅಂತ ಹೇಳ್ಕೊಂಡು ಹೋದರು. ಅಂದರೆ ಬೇರೆ ಬೇರೆ ಮಂತ್ರಗಳಿವೆ. ಆ ಮಂತ್ರಗಳಲ್ಲಿ ಏನೂ ಕೂಡ ಬರೋದಿಲ್ವೇನೋ ಅನಿಸ್ಬಿಡುತ್ತೆ ನಮಗೆ. ಅನಂತ ಫಲಗಳು ಬರ್ತಾ ಇವೆ ಅಂತೆ ಗುರುಗೀತೆಯಲ್ಲಿ
ಒಂದೊಂದು ಮಂತ್ರವು ಒಂದೊಂದು ಅಕ್ಷರವೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ, ಲಲಿತಾ ಸಹಸ್ರನಾಮದಲ್ಲಿ ಒಂದೊಂದೇ ಅಕ್ಷರವು ಗೀತಾ ಪಾರಾಯಣ ಮಾಡಿ ಗಂಗೆಯನ್ನು ಕುಡಿದ ರೀತಿಯಲ್ಲಿ ಹೇಗೆ ಒಂದೊಂದು ಹನಿ ಇದ್ದಂಗೆ ಅಂತ ಹೇಳ್ಕೊಂಡು ಹೋದರು, ಹಾಗೆ ಈ ಗುರುಗೀತೆಯ ಒಂದು ಫಲ ಪ್ರತಿಯೊಂದು ಪಾಪ ಒಂದೊಂದು ಅಕ್ಷರಕ್ಕೆ ಪಾಪ ಮತ್ತು ಘೋರವಾಗಿರುವಂತಹ ಅಜ್ಞಾನ ನಾಶ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸರ್ವ ಪಾಪ ಪ್ರಶಮನಿ ಸರ್ವ ಸಂಕಟ ನಾಶಿನಿ ಸರ್ವಸಿದ್ಧಿಕರಿ ಚೇಯಂ ಸರ್ವಲೋಕವಶಂ ಕರಿ. ಈ ಗುರುಗೀತೆ ಸರ್ವ ಪಾಪಗಳನ್ನು ನಾಶ ಮಾಡ್ತಾ ಇದೆ, ಎಲ್ಲ ಸಂಕಟಗಳನ್ನು ಪರಿಹರಿಸ್ತಾ ಇದೆ, ಎಲ್ಲ ಸಿದ್ಧಿಗಳನ್ನು ಉಂಟು ಮಾಡ್ತಾ ಇದೆ, ಸರ್ವಲೋಕಗಳನ್ನು ವಶವಾಗಿಸ್ತಾ ಇವೆ. ಅಂದರೆ ಸರ್ವ ಲೋಕಗಳಲ್ಲೂ ಆನಂದ ಪಡ್ತಾ ಇದೆಯಾ ಅಂತ ಅರ್ಥ. ವಶವಾಗ್ತಿದೆ, ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದಲ್ಲ. ಸರ್ವ ಪಾಪ ಪ್ರಶಮನೀ ಅಂದರೆ ಪಾಪಗಳನ್ನೆಲ್ಲ ಹೋಗಲಾಡಿಸ್ತಾ ಇವೆ ಅಂತ ಇದ್ದಾರೆ. ಈ ಮಾತು ಕಿವಿಗೆ ಬೀಳದ ಹೊರತು ಕೆಲವರಿಗೆ ತೃಪ್ತಿನೇ ಇರುವುದಿಲ್ಲವಂತೆ. ಆದರೆ ಗುರುವನ್ನು ಯಾವಾಗಲೂ ಆತ್ಮಜ್ಞಾನವನ್ನು ಕೊಡುವಂಥ ಪ್ರಾರ್ಥನೆ ಮಾಡಬೇಕೇ ವಿನಃ ಪಾಪ ಹೋಗಿಸುವಂತ ಕೋರಲೇಬಾರ್ದು. ಆತ್ಮಜ್ಞಾನ ಕೊಡು, ಆತ್ಮಜ್ಞಾನ ಕೊಡು. ಆತ್ಮಜ್ಞಾನ ಕೊಟ್ಟರೆ ಪಾಪ ತಾನಾಗಿ ಹೊರಟೋಗ್ಬಿಡುತ್ತಲ್ವ. ಅದು ಬಿಟ್ಬಿಟ್ಟು ಪಾಪ ಹೋಗಿಸು ಅಂತಂದರೆ ಪಾಪ ಮಾತ್ರ ಹೋಗಿಸ್ತಾನೆ, ಆತ್ಮಜ್ಞಾನ ಬರೋದೇ ಇಲ್ಲ. ಆ ಕೇಳ್ಕೊಳ್ತಕ್ಕಂಥ ಬರದ ಚಾನ್ಸ್ ಹೊರಟೋಯ್ತು ನಮಗೆ, ಆ ಕೋಟ ಹೊರಟೋಗ್ಬಿಡುತ್ತೆ ನಮಗೆ. ಅದರಿಂದ ಉತ್ತಮವಾಗಿರ್ತಕ್ಕಂಥದ್ದೇ ಕೋರ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ಪಾಪಗಳು ಹೋಗಬೇಕಾದ್ರೆ ಸ್ವಯಂ ನೀನೇ ಸತ್ಕರ್ಮಗಳನ್ನು ನಿರಂತರವಾಗಿ ಆಚರಿಸಬೇಕು. ಆದರೆ ಸಾಧನೆಯ ಮೊದಲನೇ ತರಗತಿಯಲ್ಲಿರುವಾಗ ಇಂತಹ ಪಾಪ ಪ್ರಶಮನದ ಮೇಲೆ, ಅಷ್ಟಸಿದ್ಧಿಗಳ ಮೇಲೆ, ಲೋಕವನ್ನು ವಶೀಕರಣ ಮಾಡಿಕೊಳ್ಳೋದ ಮೇಲೆ ದೃಷ್ಟಿ ಇರ್ತದೆ. ಸ್ವಲ್ಪ ಮಂತ್ರಸಿದ್ಧಿ ಆದ ಕೂಡಲೇ ಏನೇನೋ ಆಗಿಬಿಡುತ್ತೆ ನಮಗೆ. ತರಗತಿಗಳ ಮಟ್ಟ ಹೆಚ್ಚಾದಂತೆ ಸಾಧಕನ ದೃಷ್ಟಿಯು ಬದಲಾಗ್ತಾ ಹೋಗ್ತಾ ಇರ್ತಂತೆ. ಚಿಕ್ಕ ಮಗುವನ್ನು ನೋಡ್ಕೊಂಡು ಹೋಗಿ ಅವನು ಕಾಲೇಜಿಗೆ ಬರೋದ್ರೊಳಗೆ ಬದಲಾವಣೆ ಆಗಿಬಿಟ್ಟಿರ್ತಾನೆ ಪೂರ್ತಿಯಾಗಿ. ವಯಸ್ಸಿನ ಪ್ರಭಾವ ಅಂತೀವಿ, ಅಲ್ಲ, ಸ್ನೇಹದ ಪ್ರಭಾವವೂ ಕೂಡ ಅದರಲ್ಲಿ ತುಂಬಿ ತುಡುಕಾಡ್ತಿದೆ. ಹಾಗೆ ಬದಲಾವಣೆ ಆಗಿಬಿಡ್ತಾನೆ, ಪೂರ್ತಿಯಾಗಿ ಬದಲಾವಣೆ ಆಗಿಬಿಡ್ತಾನೆ. ಅದರಿಂದ ಚಿಕ್ಕ ಮಗುವಿನಿಂದಲೇ ಸಂಸ್ಕಾರವನ್ನು ಬಿಡದೇ ಇರುವ ಹಾಗೆ ತಂದೆ ತಾಯಿಗಳು ಜಾಗೃತಿಯಾಗಿ ಬೆಳೆಸ್ಕೊಂಡು ಹೋಗಬೇಕು. ಹತ್ತಿರದಲ್ಲೇ ಇದ್ದು 100 ಹೊತ್ತು ಕೂಡ ಕಾಪಾಡಿಕೊಂಡು ಕಣ್ಣಿನಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋಬೇಕು. ಹಾವಾಡಿಗೂ ಸಹ ಕೆಲವು ಸಿದ್ಧಿಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾನಂತೆ. ಹಾಗೆ ಮಂತ್ರಸಿದ್ಧಿ ಆದವನಿಗೆ ಅಂದರೆ ಆ ಆತ್ಮಕ್ಕೆ ಆ ಅಹಂಕಾರ ಬರದೇ ಇರುವ ಹಾಗೆ ಹತ್ತಿರದಲ್ಲೇ ಸಾಧನೆ ಮಾಡ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೊರಟೋಗ್ಬಿಡ್ತೀವಿ. ಹಾಗಂದು ಮಾತ್ರಕ್ಕೆ ಅವನಿಗೆ ಗುರುಪದ ಸಿಕ್ಕತ್ತಾ? ಹಾವಾಡಿಗನಿಗೆ ಸಿಕ್ಕಲ್ಲ. ಪರಿಪೂರ್ಣ ಸಿದ್ಧಿಯನ್ನು ಆಸ್ತಕ್ಕಂಥವರಿಗೆ ಅವುಗಳ ಮೇಲೆ ದೃಷ್ಟಿ ಇರೋದೇ ಇಲ್ಲ, ಆತ್ಮಜ್ಞಾನ ದೃಷ್ಟಿ. ಹಾಗೆ ಒಂದು ವೇಳೆ ಆ ಪರಿಪೂರ್ಣ ದೃಷ್ಟಿ ಯಾರಿಗಿರುತ್ತೋ ಅಂಥವ್ರಿಗೆ ಈ ಚಿಲ್ಲರೆ ವ್ಯವಹಾರಗಳು ಇರೋದೇ ಇಲ್ಲ. ಮಂತ್ರಸಿದ್ಧಿ, ಏನೇನೋ ಸಿದ್ಧಿಗಳಿರ್ತವೆ, ಯಂತ್ರಸಿದ್ಧಿ, ಮಂತ್ರಸಿದ್ಧಿ, ಮಾಯ ಮಂತ್ರ ಇವೆಲ್ಲ ಬಂದ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಬಂದಾಗೇನೆ ಇದರಲ್ಲಿ ಬಿದ್ದುಬಿಡ್ತಾರೆ ಅವರು, ಅದನ್ನು ಬಿಟ್ಬಿಡ್ತಾರೆ ಅತ್ಲಾಗಿ ಪೂರ್ತಿಯಾಗಿ. ಹಾಗೆ ಒಂದು ವೇಳೆ ಇವುಗಳ ಮೇಲೆ ದೃಷ್ಟಿ ಬಿದ್ದರೆ ಅಂಥವನು ಯೋಗ ಭ್ರಷ್ಟನಾಗ್ತಾ ಇದ್ದಾನೆ. ಹಾಗಾದರೆ ಇವೆಲ್ಲವೂ ಲಭಿಸ್ತದೆ ಅಂತನ್ಬಿಟ್ಟು ಯಾಕಪ್ಪ ಹೇಳಿದ್ದಾರೆ ಅಂದರೆ, ಈ ಶ್ಲೋಕದಲ್ಲಿ ಲೋಕವಶಂಕರಿ ಅನ್ನೋ ಮಾತನ್ನು ಲೋಕಗಳೆಲ್ಲವೂ ನಾನೇ ಆಗಿದ್ದೇನೆ ಅಂತಕ್ಕಂಥ ಭಾವನೆ ಉಂಟಾಗಬೇಕು ಅನ್ನುವ ಉದಾತ್ತ ಉದ್ದೇಶದಿಂದ ಹೇಳಿದ್ದಾರೆ ವಿನ ಲೋಕಗಳೆಲ್ಲ ವಶವಾಗುತ್ತೆ ದೃಷ್ಟಿ ಅಲ್ಲ ಇಲ್ಲಿ. ಅದೇ ರೀತಿ ಸರ್ವಸಿದ್ಧಿಕರಿ ಅಂದರೆ ಎಲ್ಲ ಸಿದ್ಧಿಗಳು ನಾನೇ ಆಗಿದ್ದೀನಿ ಅಂತಕ್ಕಂಥ ಭಾವನೆ ಉಂಟಾಗಬೇಕು. ಹಾಗೆ ಪಾಪ ಪ್ರಶಮನಿ ಅಂದರೆ ಅಜ್ಞಾನದ ನಾಶ, ಸಂಕಟನಾಶಿನಿ ಅಂತಲೂ ಹೇಳ್ಕೊಂಡು ಹೋದರು. ಅಂದರೆ ದುಃಖದ ನಾಶ ಅನ್ನುವ ಉದ್ದೇಶಗಳಿಂದ ಕೂಡಿದೆ ಅನ್ನೋದನ್ನು ಚೆನ್ನಾಗಿ ನಾವು ಜ್ಞಾಪಕ ಇಟ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು. ದುಸ್ವಪ್ನನಾಶಿನಿ ಚೇಯಂ ಸುಸ್ವಪ್ನ ಫಲದಾಯಿನಿ ರಿಪೂಣಾಂ ಸ್ತಂಭಿನಿ ಗೀತ ವಾಚಸ್ಪತ್ಯ ಪ್ರದಾಯಿನಿ. ಈ ಗುರುಗೀತೆಯನ್ನು ದುಸ್ವಪ್ನ ದೋಷಗಳನ್ನು ಹೋಗಿಸ್ತಾ ಇವೆ. ದುಸ್ವಪ್ನ ಅಂದರೆ ಮಲಗಿದ್ದಾಗ ಬರೋ ಸ್ವಪ್ನಗಳೇ ಅಲ್ಲ. ನಾವು ಎಚ್ಚರವಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಬೇಡದೇ ಇರತಕ್ಕಂಥ ಯೋಚನೆಗಳನ್ನ ಮಾಡೋದೇ ದುಸ್ವಪ್ನ ಅಂತ.
ಸುಸ್ವಪ್ನ ಫಲಗಳು ನೀಡ್ತಾ ಇವೆ, ಅಂದರೆ ಒಳ್ಳೆಯ ಭಾವನೆಗಳು ಕೂಡ ನೀಡ್ತಾ ಇವೆ. ಆ ದುಸ್ವಪ್ನ ಫಲ ಹೋಗಲಾಡಿಸಿಬಿಟ್ಟು ಒಳ್ಳೆಯ ಭಾವನೆಗಳನ್ನು ಕೊಡ್ತಾ ಇವೆ. ಶತ್ರುಗಳ ಶಕ್ತಿಯನ್ನು ನಾಶ ಮಾಡ್ತಿದೆ. ಒಳಗೆ ಅಂತಃಶತ್ರುಗಳು ಇವೆ ನೋಡಿ, ಅವೇ ನಮ್ಮ ಆ ಶತ್ರುಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಗುರುಗೀತೆಗಿದೆ. ಅಂದರೆ ನಿನ್ನ ಬೃಹಸ್ಪತಿಯಷ್ಟು ದೊಡ್ಡವನ್ನ ಕೂಡ ಮಾಡ್ತಾ ಇವೆ. ಇಲ್ಲಿ ಸ್ವಪ್ನ ಅಂದರೆ ಜನ್ಮಾಂತರಗಳನ್ನು ಉಂಟು ಮಾಡ್ತಕ್ಕಂಥ ಅವಿದ್ಯೆ ಅಂತೂ ಇನ್ನೊಂದು ಅರ್ಥ. ಸ್ವಪ್ನ ಅಂತ ಹೇಳಿದ್ರೆ ಜನ್ಮಾಂತರಗಳನ್ನು ಮತ್ತೆ ಹುಟ್ಟಿಸೋದಕ್ಕೆ ಮಾರ್ಗಗಳನ್ನು ತೆಗೀತಾ ಇರತಕ್ಕಂಥದ್ದು, ಈ ಅಜ್ಞಾನ ರೂಪವಾಗಿರುವಂಥದ್ದು. ಯಾವುದು ನಮಗೆ ಬಂಧನವನ್ನು ಉಂಟು ಮಾಡ್ತಾ ಇದೆಯೋ ಅದೇ ದುಸ್ವಪ್ನ ಅಂತ ನೋಡಿ. ಜನ್ಮಗಳನ್ನ ಉಂಟು ಮಾಡ್ತಕ್ಕಂಥ ಸುಸ್ವಪ್ನಾದಿಗಳು. ನಮಗೆ ಯಾವುದು ಬಂಧನ ಉಂಟಾದ ದುಸ್ವಪ್ನಾದಿಗಳು, ಬಂಧನ ಉಂಟಾಗ್ತಕ್ಕಂಥದ್ದು. ಯಾವ ಜನ್ಮ ನಮಗೆ ಸದ್ಗುರುವಿನ ಕೃಪೆಯನ್ನು ದೊರಕಿಸ್ಕೊಡ್ತಾ ಇದೆಯೋ ಅದೇ ಸುಸ್ವಪ್ನ. ನೋಡಿದ್ರ, ಇದ್ದಕ್ಕಿದ್ದಾಗೆ ಗುರುಗಳ ಸ್ಪರ್ಶನ, ಗುರುಗಳ ದರ್ಶನ ಇದ್ದಕ್ಕಿದ್ದು ಸಿಕ್ಕಿಬಿಡುತ್ತೆ. ಬಿಡಬಾರ್ದು, ಟಕ್ಕಂತ ಹಿಡ್ಕೋಬೇಕು. ಹೆಂಗೋ ಆ ಕಡೆ ಈ ಕಡೆ ಯಾವ ಥರನೋ ಸಿಕ್ಕಿಬಿಡ್ತಾರೆ. ನಾವು ಏನೋ ಒಂದು ಆಕ್ಸಿಡೆಂಟ್ಲಿ ಸಿಕ್ಕಿದ್ರು ಒಂದು ಬಿಟ್ಬಿಡ್ತೀವಿ ನಾವು, ಹೋಯ್ತಲ್ಲಿಗೆ. ಶತ್ರುಗಳಂದರೆ ಷಡ್ವರ್ಗಗಳು ಅಂತ ಜ್ಞಾಪಿಸ್ಕೊಂಡಿವಿ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಅಂತ. ವಾಚಸ್ಪತಿ ಪ್ರದಾಯಿನಿ ಅಂದರೆ ಬ್ರಹ್ಮ ಪದವಿಯನ್ನು ಕೊಡ್ತಕ್ಕಂಥದ್ದು ಅಂತ ಅರ್ಥ. ಕಾಮಿನಾಂ ಕಾಮಧೇನುಶ್ಚ ಸರ್ವಮಂಗಳಕಾರಿಣಿ ಚಿಂತಾಮಣಿಶ್ಚಿಂತಿತಸ್ಯ ಶ್ಲೋಕೇ ಶ್ಲೋಕೇ ಸಿದ್ಧಿದಾ. ಗುರುಗೀತೆಯ ಅಪೇಕ್ಷಿಸಿರುವ ಪಾಲಿಗೆ ಯಾರು ಅನ್ಕೋತಾರೋ ಗುರುಗೀತೆಯನ್ನು ಕೇಳಬೇಕು, ಗುರುಗೀತೆಯನ್ನು ಹೇಳಬೇಕು ಅನ್ಕೋತಾರೋ ಅಂಥವರಿಗೆ ಕಾಮಧೇನು, ಚಿಂತಾಮಣಿ ಎಲ್ಲ ಶುಭಗಳನ್ನು ಉಂಟು ಮಾಡ್ತವೆ. ಒಂದೊಂದು ಶ್ಲೋಕವೂ ಒಂದೊಂದು ಸಿದ್ಧಿಯನ್ನು ಕೊಡ್ತೀವಂತೆ. ಸುಮ್ಮನೆ ತಮಾಷೆಗೆ ಓದಿದ್ರು ಕೂಡ ಸುಮ್ಮನೆ ಅಂದ್ಕೊಂಡು ಅಖಂಡ ಮಂಡಲಾಕಾರ ಅಂದರೂ ಸಾಕಂತೆ. ಅಷ್ಟಕ್ಕೆ ಅನಂತ ಸಿದ್ಧಿಗಳನ್ನು ಕೊಡ್ತಾ ಇದೆಯಂತೆ. ಗುರು ಬ್ರಹ್ಮ ಅಂದರೂ ಸಾಕು, ಗುರು ವಿಷ್ಣು ಐಹಿಕ ಫಲಗಳನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ಸಾಧಕರು ಆಕರ್ಷಿತರಾಗ್ತಾ ಇದ್ದಾರೆ. ಭಕ್ತಿ ಇರ್ತಕ್ಕಂಥವರಿಗೆ ಈ ಫಲಗಳು ಲಭಿಸ್ತು ಕೂಡ ಉಂಟು. ಆದರೆ ಈ ಫಲಗಳೆಲ್ಲ ಗೌಣ. ಗುರುಗೀತೆಗೆ ಆಧ್ಯಾತ್ಮಿಕ ಫಲಗಳೇ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಮೋಕ್ಷವೇ ಅತಿ ಪ್ರಧಾನವಾದ ಒಂದು ಫಲ. ಕಾಮಧೇನು, ಚಿಂತಾಮಣಿ ಅನ್ನೋ ಮಾತುಗಳಲ್ಲಿ ಇನ್ನೂ ಒಂದು ಭಾವನೆ ಕೂಡ ಇದೆ, ಒಂದು ಭಾವ ಇದೆ. ಏನಪ್ಪ ಅದಂದರೆ, ಯಾರಾದರೂ ಸಿದ್ಧಿಗಳ ಮೋಹದಲ್ಲಿ ಬಿದ್ದು ಮಧ್ಯದಲ್ಲಿ ಭ್ರಷ್ಟರಾದರೆ ಅಂತಹವರು ಈ ಗುರುಗೀತೆಯನ್ನು ಕೇಳಿದರೆ ಇದರ ಪ್ರಭಾವದಿಂದ ಗುರು ಅವನನ್ನು ಕೈಬಿಡದೆ ತಾನಾಗಿ ಅವನ ರಕ್ಷಣೆಗೆ ಬರ್ತಾ ಇದ್ದಾನಂತೆ. ಅವನು ಭ್ರಷ್ಟನಾಗುವುದಕ್ಕೆ ಬಿಡದೇ ಇಲ್ಲವಂತವನು. ಮೊಟ್ಟ ಮೊದಲು ಪ್ರಾರಂಭದ ಹಂತದಲ್ಲಿ ಸಾಧಕನ ಇಟ್ಟುಕೊಂಡಿರ್ತಕ್ಕಂಥ ಆತ್ಮಸಿದ್ಧಿ ಬೇಕು ಅನ್ನುವ ಅಪೇಕ್ಷೆ ಕಟ್ಟಕಡೆಯಲ್ಲಿ ಖಂಡಿತವಾಗಿ ಕೂಡ ನೆರವೇರುವಂತೆ ಗುರುವು ಅನುಗ್ರಹ ಮಾಡ್ತಾ ಇದ್ದಾನಂತೆ. ಮೋಕ್ಷಕಾಮೋ ಜಪೇ ನಿತ್ಯಂ ಮೋಕ್ಷಶ್ರಿಯಮಾಪ್ನಯಾತ್ ಪುತ್ರಕಾಮೋ ಲಭೇತ್ ಪುತ್ರಾನ್ ಶ್ರೀಕಾಮಸ್ಯಾಮಿತಾಂ ಶ್ರಿಯಂ. ಮೋಕ್ಷವನ್ನು ಕೋರಿ ಇದನ್ನು ನಿತ್ಯವೂ ಜಪಿಸಿದರೆ ಮೋಕ್ಷ ಲಕ್ಷ್ಮಿಯೂ ಹೊಂದುತ್ತಾ ಇದ್ದಾನೆ. ಪುತ್ರಾಪೇಕ್ಷೆಯಿಂದ ಜಪಿಸಿದರೆ ಬಹುಪುತ್ರರೂ ಜನಿಸ್ತಾ ಇದ್ದಾರೆ. ಅಂದರೆ ಲೌಕಿಕವಾಗಿರ್ತಕ್ಕಂಥ ಫಲಗಳನ್ನು ಕೂಡ ಹೇಳ್ಕೊಂಬಿಟ್ರು. ಐಶ್ವರ್ಯ ಬೇಕು ಅನ್ನೋವರಿಗೆ ಅಮಿತವಾದ ಐಶ್ವರ್ಯ ಲಭಿಸುತ್ತೆ. ಪುತ್ರರು ಬೇಕು ಅನ್ನೋವರಿಗೆ ಪುತ್ರರು, ಮಕ್ಕಳು ಬೇಕು ಅನ್ನೋ ಮಕ್ಕಳು, ವಿದ್ಯೆ ಬೇಕು ಅನ್ನೋರಿಗೆ ವಿದ್ಯಾ, ಪದವಿ ಬೇಕು ಅನ್ನೋರಿಗೆ ಪದವಿ, ಆರೋಗ್ಯ ಬೇಕು ಅನ್ನೋರು ಆರೋಗ್ಯ, ಇಷ್ಟೆಲ್ಲ ಬರುತ್ತೆ. ಅಲ್ಲಪ್ಪ, ನಮಗೆ ಮುಕ್ತಿನೇ ಬರುವಾಗ ಇದು ಬರದೇ ಇರುತ್ತಾ ಅಂತ ಹೇಳ್ಕೊಂಡು ಹೋದ್ರು. ಇಲ್ಲಿ ತ್ರಿವಾರ ಪಠಣ ಸದ್ಯ ಕಾರಾಗಾರದ್ವಿಮುಚ್ಯತೆ ನಿತ್ಯ ಪಾಠಾತ್ ಭವೇತ್ ಶ್ರೀ ಪುತ್ರಿಣೀ ಸುಭಗಾ. 3 ಸಾರಿ ಪಾರಾಯಣ ಮಾಡಿದರೆ ಕಾರಾಗೃಹದಿಂದ ಕೂಡಲೇ ಬಿಡುಗಡೆ ಆಗ್ತಾನೆ. ಶ್ರೀಯು ನಿತ್ಯ ಪಾರಾಯಣ ಮಾಡಿದರೆ ಆಕೆಯ ಪುತ್ರವತಿಯಾಗಿಯೂ ದೀರ್ಘಕಾಲ ಸುಮಂಗಲಿಯಾಗಿಯೂ ಇರ್ತಾ ಇದ್ದಾಳೆ. ಈ ಶ್ಲೋಕದಲ್ಲಿ ಹೇಳಿರೋದಕ್ಕೆ ಜೀವಂತ ದಾಖಲೆಯಾಗಿವೆ ಅನ್ನೋದಕ್ಕೆ
ಕಲಿಯುಗದಲ್ಲಿ ಈಗ ಇತ್ತೀಚೆಗೆ ನಡೆದ ದಾಖಲೆಗಳಿವೆ. ಅಕಾಮತ ಸ್ತ್ರೀ ವಿಧವ ಜಪೇನ್ಮೋಕ್ಷಮವಾಪ್ನುಯಾತ್ ಅವೈಧವ್ಯಂ ಸಕಾಮಾಚೆ ಲಭತೆ ಚಾನ್ಯ ಜನ್ಮನಿ. ವಿಧವಿಯಾದ ಸ್ತ್ರೀಯು ನಿಷ್ಕಾಮಳಾಗಿ ಇದನ್ನು ಜಪಿಸಿದರೆ ಮೋಕ್ಷ ಉಂಟಾಗ್ತದೆ. ಅಪೇಕ್ಷೆಯಿಂದ ಜಪಿಸಿದರೆ ಮರುಜನ್ಮದಲ್ಲಿ ಸುಮಂಗಳಿ ಆಗ್ತಾಳೆ. ಇಲ್ಲಿ ವಿಧಿಯವರನ್ನು ಕುರಿತು ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಕೆಲವರು ವಿಧಿಯವರನ್ನು ನಾವು ನೋಡಬಾರ್ದು, ಅಯ್ಯೋಯ್ಯೋ ಪೂಜೆಗೆ ಹೋಗ್ತಾ ಇದ್ದೀವಿ ನೋಡಬಾರ್ದು ಅಂತಾರೆ. ಮಹಾ ಅಪರಾಧ ಅದು. ಅವರು ನಮ್ಮನ್ನು ಮುಟ್ಟಬಾರ್ದು ಅಂತ ಹೇಳ್ತಿರ್ತಾರೆ, ಅದು ತಪ್ಪೆ. ಆದರೆ ಅದೇ ವಿಧಿವಿಯರು ಧನವಂತರಾದರೆ ಅಥವಾ ಅಧಿಕಾರದಲ್ಲಿದ್ದರೆ ಆಗ ಮಾತ್ರ ಬರ್ಬೋದು ಪಕ್ಕಕ್ಕೆ. ಅಂದರೆ ವಿಧಿವಿಯರ ಬಗ್ಗೆ ತೋರ್ತಕ್ಕಂಥ ಅಗೌರವ ಸರಿಯಲ್ಲ ಅಂತ ಗುರುಗೀತೆಯಲ್ಲಿ ಹೇಳ್ಕೊಂಡೋದ್ರು. ಅವರನ್ನು ಸಹಾನುಭೂತಿಯಿಂದ ಆಧರಿಸಬೇಕು ಅಂತ ಶಿವನೇ ಪಾರ್ವತಿಗೆ ಉಪದೇಶವನ್ನು ಮಾಡಿದ್ದಾನೆ. ಸಾಧನಾ ಮಾರ್ಗವನ್ನು ಉಪದೇಶಿಸಬೇಕು. ಅದಕ್ಕೋಸ್ಕರ ಶಿವನು ಅವರ ಬಗ್ಗೆ ಈ ಶ್ಲೋಕದಲ್ಲಿ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ. ಮುಂದೆ ಕಲಿಯುಗದಲ್ಲಿ ಅಂಧರು, ಕಲಿಯುಗದಲ್ಲಿ ಮೂರ್ಖರು ಏನೇನೋ ಉಪಾಸನೆ ಮಾಡಿಬಿಟ್ಟು ಸ್ತ್ರೀಯರು ಮುಟ್ಟಬಾರ್ದು, ವಿಧಿಯವರ ಹತ್ರ ಬರಬಾರ್ದು ಅಂತಾರೆ. ಮುಂದೆ ಮೂರ್ಖರು ಅಂತ ಆ ಮೂರ್ಖರಿಗೆ ಬುದ್ಧಿ ಕಲಿಸೋಕ್ಕೋಸ್ಕರವಾಗಿ ಅನಾದಿ ಕಾಲದಲ್ಲೇ ಶಿವನು ಸ್ತ್ರೀಯರ ಬಗ್ಗೆ, ವಿಧಿಯವರ ಬಗ್ಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಗತಿಯನ್ನು, ಸ್ಥಿತಿಯನ್ನು ಸ್ವಾಮಿ ಕೊಟ್ಟಿದ್ದಾನೆ. ಇನ್ನು ಅದಕ್ಕನ್ನು ಬೇರೆ ಸಾಕ್ಷಿ ಇಲ್ಲ. ಇನ್ನು ಅವನ ಮಕ್ಕಳಾಗಿರ್ತಕ್ಕಂಥವ್ರು ನಾವು ಹೆಂಗಿರಬೇಕು? ಜಾಗೃತಿಯಾಗಿರ್ಬೇಕು. ನಾವು ಅಮ್ಮನವರ ಸಮಕ್ಷಮದಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಅಂತ ಅರ್ಥ ಇಲ್ಲಿ. ಸಕಾಮೋಪಾಸನೆಗಿಂತ ನಿಷ್ಕಾಮದ ಉಪಾಸನೆ ಶ್ರೇಷ್ಠವಾದಂಥದ್ದು, ನಿಷ್ಕಾಮವಾಗಿರ್ತಕ್ಕಂಥದ್ದು. ಅದನ್ನು ಹೇಳೋಕ್ಕೋಸ್ಕರವಾಗಿ ಮೊದಲ ಪಾದದಲ್ಲಿಯೇ ಆ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಜಪೇ ಚಾಕ್ತಶ್ಚ ಸೌರಶ್ಚ ಗಾಣಾಪತ್ಯಶ್ಚ ವೈಷ್ಣವಃ ಶೈವಶ್ಚ ಸಿದ್ಧಿದಾಮೇತಾಂ ಸರ್ವದೇವ ಸ್ವರೂಪಿಣಿ. ಎಷ್ಟು ಸತ್ಯವಾದ ಮಾತನ್ನು ಪ್ರಭು ಹೇಳಿದ್ದಾರೆ. ಈ ಗುರುಗೀತೆಯು ಸರ್ವದೇವ ಸ್ವರೂಪಿಯಾಗಿಯೂ ಸಿದ್ಧಿದಾಯಿನಿಯೂ ಆಗಿದೆ. ಆದ ಕಾರಣ ಇದನ್ನು ದೇವಿ ಉಪಾಸಕರು, ಸೂರ್ಯೋಪಾಸಕರು ಮತ್ತು ಗಾಣಾಪತ್ಯೋಪಾಸಕರು, ವೈಷ್ಣವರು, ಶೈವರು ಎಲ್ಲರೂ ಜಪಿಸಬೇಕು ಅಂತ ಹೇಳಿದರು. ಈ ದೇವಿ ಇದು ಗೀತೆ, ಅದಕ್ಕೆ ನವರಾತ್ರಿ ಮುಂದೆ ನಾವು ಪಠನ ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀರಿ. ನೀವೆಷ್ಟು ಅದೃಷ್ಟವಂತರು ಅನ್ನೋದಕ್ಕೆ ಇದಕ್ಕೆ ನಮಗೆ ಬೇರೆ ನಿದರ್ಶನ ಬೇಕಾಗಿಲ್ಲ. ಅಂಥ ಗುರುಗೀತಾ ದೇವಿಯನ್ನು ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ದತ್ತ ಬಿನ जीवन सुना पल जीवन सुना बिना हर पल जीवन सुना से सीखो जीना, सेवन कर सीखो जीना, सेवन कर सीखो जीना. ಎಲ್ಲರೂ ಹಾಡಿ. ದತ್ತ ಬಿನ ಹರ್ ಪಲ್ ಜೀವನ ಸುನಾ, दत्त सीखो जीना, दत्त सेवन कर सीखो जीना, दत्त सेवन कर सीखो जीना. आधार दत्त ही जग का है आधार, दत्त बिन जीवन है निस्सार, दत्त बिन जीवन है निस्सार. दत्त की करुणा है अपार, दत्त की करुणा है अपार. दत्त संपूर्णवतार, दत्त संपूर्णवतार. हर पल जीवन सुना, दत्त सेवन कर सीखो जीना, दत्त बिन हर पल जीवन सुना, दत्त सेवन कर सीखो जीना.
दत्त की कृपा से झूले चले, दत्त की कृपा से दत्त की कृपा से झूले चले। मुख बने वाचाल सच्चिदानंद दत्त चरण कमल है, सच्चिदानंद दत्त चरण कमल है। पाप ताप की पाप ताप की डाल, दत्त बिन हर पल जीवन सुना, दत्त सेवन कर सीखो जिना, दत्त बिन हर पल जीवन सुना, दत्त सेवन से सीखो जिना। दत्त की कृपा से झूले चले, दत्त की कृपा से झूले चले, मुख बने वाचाल, मुख बने वाचाल सच्चिदानंद दत्त चरण कमल है, सच्चिदानंद दत्त कमल कमल है। पाप ताप के पाप ताप के दत्त बिन हर पल जीवन सुना, दत्त सेवन कर सीखो जीना, दत्त बिन हर पल जीवन सुना, दत्त सेवन कर सीखो जीना। जय गुरुदत्ता श्री गुरुदत्ता, जय गुरुदत्ता श्री गुरुदत्ता, जय गुरुदत्ता श्री गुरुदत्ता, जय गुरुदत्ता श्री गुरुदत्ता, श्री गुरुदत्त, जय गुरुदत्ता श्री गुरुदत्ता, 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 गुरुदत्ता श्री श्री गुरुदत्ता।